ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ರೀ. 2 ದಿವಸ ರೆಸಿಪಿ ವಿಡಿಯೋ ನಾನು ನಿಮಗೆ ಹಾಕಿಲ್ಲ, ಯಾಕಂದರೆ ನಮ್ಮೂರಲ್ಲಿ ಜಾತ್ರೆ ಇತ್ತು ರೀ ಬಸವಣ್ಣಂದು. ಹಾಗಾಗಿ ನಾನು ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇವತ್ತು ನಮ್ಮೂರಿ ಜಾತ್ರೆಗೆ ನಾನು ಮಂಡಕ್ಕಿ ಹಚ್ಚಿದ್ದಲ್ಲ ರೀ, ಆ ವಿಡಿಯೋ ಮಾಡಿದ್ದೆ, ನಿಮಗೂ ತೋರ್ಸೋಣ ಅಂತ ತೋರ್ಸಾಕತ್ತೀನಿ. ಬರ್ರಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ ಈ ಚುರುಮರಿ ಎಲ್ಲರೂ ಹಚ್ತಾರೆ ಸಾಮಾನ್ಯವಾಗಿ. ಈಗ ನಾನು ಯಾವ ಥರ ಹಚ್ತೀನಿ ಅಂತ ತೋರ್ಸಾಕತ್ತೀನಿ ರೀ. ನೋಡಿರಿ, ಇಲ್ಲಿ ನಾನು 16 ಸೇರು ಮಂಡಕ್ಕಿ ತೊಗೊಂಡೇನಿ ರೀ. 16 ಸೇರು ಅಂದರೆ 2 ಗಿದ್ನ ಅಂತ ಹೇಳ್ತಾರೆ ನಮ್ಮೂರಾಗ. 16 ಸೇರು ಅಂದರೆ 2 ಗಿದ್ನ ಅಂತಾರೆ, ಸೇರು ಅಂತಾರೆ, ಕಲ್ಪವ್ ಅಂತಾರೆ. ನಿಮ್ಮ ಕಡೆ ಏನಂತಾರೆ? ನಾವು ನೋಡ್ರಿ ಇಲ್ಲಿ 16 ಸೇರು ಮಂಡಕ್ಕಿ ತೊಗೊಂಡಿದ್ದೆ. ಅವನ್ನ ಕ್ಲೀನಾಗೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡಿಕೊಂಡು ಚಪ್ರಸಿ ಅಂತಾರಲ್ಲ ಆ ಥರ ಇಟ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿರಿ ಇವಾಗ ನಾನು ಹೇಗೆ ಮಾಡೋದು ಅಂತ. ಆಮೇಲೆ ಇದಕ್ಕೆ ಏನೇನು ಹಾಕಬೇಕು ಅಂತಲೂ ತೋರಿಸ್ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸಕತ್ತೀನಿ ನೋಡಿರಿ. ಇವಾಗ ನೋಡಿರಿ, ನಾನು 1/4 kg ಅಷ್ಟು ಶೇಂಗಾಕಾಳು ತೊಗೊಂಡೀನಿ, 1/4 kg ಪುಟಾಣಿ ತೊಗೊಂಡೀನಿ, ಮತ್ತು ಬೆಳ್ಳುಳ್ಳಿ ತೊಗೊಂಡೀನಿ, ಕರಿಬೇವು, ಪುಟಾಣಿ ಹಿಟ್ಟು, ಜೀರಿಗೆ ಪೌಡ್ರು, ಸಕ್ಕರೆ, ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ. ನೋಡಿರಿ, ನಾನು ಇಷ್ಟು ಸಾಮಾನು ತೊಗೊಂಡೇನಿ ನೋಡಿರಿ ಫ್ರೆಂಡ್ಸ್. ಈ ಥರ ಮಂಡಕ್ಕಿ ಒಂದು ಸಲ ಮಾಡಿ ನೋಡಿರಿ, ಚೆನ್ನಾಗಿ ಬರ್ತೈತಿ. ನಾನು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಭಟ್ರು ಮಾಡುವಾಗ ನೋಡ್ಕೊಂಡಿದ್ದೆ ಮತ್ತು ಅವ್ರನ್ನ ಕೇಳ್ಕೊಂಡಿದ್ದೆ. ಆದರೆ ಅದು ಈಗ ನನಗೆ ಯೂಸ್ ಆಯಿತು ಅಂತ ಗೊತ್ತಾಯ್ತು ನೋಡಿರಿ. ಇವಾಗ ಅವ್ರು ಹೇಗೆ ಮಾಡಿದ್ರು ಅಂತ ನಾನು ನಿಮಗೆ ಮಾಡಿ ತೋರ್ಸಕತ್ತೀನಿ. ಬರೀ ಫ್ರೆಂಡ್ಸ್, ಮತ್ತೆ ನೋಡ್ಕೊಂಬರೋಣ ಏನೇನು ಹಾಕಬೇಕು, ಯಾವ ಥರ ಮಾಡಬೇಕು ಅಂತ. ನೋಡಿ, ಇವಾಗ ನಾನು ಉಪ್ಪು, ಖಾರ ಪುಡಿ ಮತ್ತು ಎಲ್ಲ ತೊಗೊಂಡಿದ್ದೀನಿ. ಸಕ್ಕರೆ ಪುಡಿ ಮಾಡಿ ಇಟ್ಕೊಂಬಿಡ್ರಿ. ಫಸ್ಟ್ಗೆ ನಾನು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಜೀರಿಗೆ ಪೌಡ್ರು, ಸಾಸ್ವೆ ಕಾಳು ಹಾಕಂಗಿಲ್ಲ ರೀ ನಾನು ಇದಕ್ಕೆ. ಸಾಸ್ವೆ ಕಾಳು ಏನು ಯೂಸ್ ಇಲ್ಲ ರೀ. ಈಗ ನೋಡಿರಿ, ಪುಟಾಣಿ ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ, ಅದೇ ಜಾರಿಗೆನ ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿನೂ ಮಿಕ್ಸಿ ಮಾಡ್ಕೊಂಬರ್ತೇನೆ ನೋಡಿರಿ. ಕರಿಬೇವು ಕೊತ್ತಂಬರಿ ತೀರಾಗ ಸಣ್ಣಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸರಿ ಬರಲ್ಲ ಅದು ಒಗ್ಗರಣೆ. ಮತ್ತು ಈಗ ನೋಡಿರಿ, ಒಂದೇ ಸುತ್ತು ನೋಡಿರಿ, ಒಂದೇ ಸುತ್ತನಾಗ ಸಣ್ಣ ಆಗಿಬಿಡ್ತೈತೆ. ಹಂಗಾಗಿ ಸ್ವಲ್ಪನೇ ಮಿಕ್ಸಿ ಮಾಡಿಬಿಡ್ರಿ, ಅದನ್ನು ಪೇಸ್ಟ್ ಮಾಡ್ಕೊಂಬರೋಣ. ಬರ್ರಿ ಫ್ರೆಂಡ್ಸ್, ಈ ಕಡೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಎತ್ತಿಟ್ಕೊಳ್ರಿ, ಯಾಕಂದ್ರೆ ಬೇಕಾಗತ್ತೆ ಒಗ್ಗರಣೆಗೆ. ಸ್ವಲ್ಪ ಟೈಮ್ ಹಿಡಿತತ್ರಿ ಇದು, ಯಾಕಂದರೆ ನೋಡಿರಿ, ನಾನು ವಿಡಿಯೋ ಮಾಡಿ ಇಟ್ಟಿರ್ತೇನಲ್ರಿ, ವಿಡಿಯೋ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಕೊಡೋಕ್ಕೆ ಏನಿಲ್ಲ ಅಂದರೂ 1 hour ಟೈಮ್ ಹಿಡಿತೈತಿ ಫ್ರೆಂಡ್ಸ್. ಹಂಗಾಗಿ ಸ್ವಲ್ಪ ಲೇಟಾಗಿ ನಾನು ಮಾಡ್ಕೊಂಡೇನಿ ನೋಡಿರಿ. ಇವಾಗ ನಾನು ಪೇಸ್ಟ್ ಮಾಡ್ಕೊಂಬಂದೆ. ಪೇಸ್ಟ್ ಮೀಡಿಯಮ್ ಸೈಜ್ ಮಾಡ್ಕೊಂಬಂದೇನಿ ರೀ ನಾನು, ಸಣ್ಣಗೂ ಮಾಡಿಲ್ಲ. ಈ ಕಡೆ ಬಜ್ಲ ಅಂತಾರೆ ನೋಡಿರಿ, ಆ ಟೈಪ್ ಮಾಡಿ ಇಟ್ಕೊಳ್ರಿ. ಇಲ್ಲ ನೀವು ಒಳ್ಕಲ್ಲಿದ್ರೆ ಕುಟ್ಬಿಡ್ರಿ ಫ್ರೆಂಡ್ಸ್, ಯಾವ ರಿಸ್ಕ್ ಇರಲ್ಲ. ಯಾಕಂದರೆ ಮಿಕ್ಸಿಲಿ ನೀವೆಷ್ಟು ದಪ್ಪಾಗ ಮಾಡೋಕ್ಕೆ ಹೋದ್ರೂ ಸಣ್ಣ ಆಗಿಬಿಡ್ತೈತಿ. ಹಾಗಾಗಿ ನೀವು ಇರ್ತೈತಲ್ಲ ಅದ್ರಾಗ ಕುಟ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಬಿಡ್ರಿ, ಇನ್ನೂ ಚಲೋ. ನಾನು ಭಾಳ ಆಗೋದಕ್ಕೆ ಬೇಗ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡಿದೆ. ಈ ಕಡೆ ನೋಡಿರಿ, ಒಂದು ಹಳೆಯ ಬಾಣಲೆಗೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಈಗ ಅದ್ರಾಗ ನಾನು ಶೇಂಗಾಕಾಳು ತಗೊಂಬಿಡ್ತೀನಿ ಕರ್ಕೊಂಡು. ಶೇಂಗಾಕಾಳು ಮತ್ತು ಪುಟಾಣಿ ಎರಡೂ ಕರೆದು ತಗೊಂಬಿಡ್ತೀನಿ ನೋಡಿರಿ. ಸ್ವಲ್ಪ ಕೆಂಪಾಗೋವರೆಗೂ ಕರ್ಕೊಳ್ರಿ. ನಿಮ್ಗೆ ಗೊತ್ತಾಗತ್ತಲ್ರಿ ಹೆಂಗೆ ಕರಿಬೇಕು ಅಂಥೇಳಿ. ನಾನು ಮಂಡಕ್ಕಿ ಜಾತ್ರೆಗೆ ಮಾಡಾಕತ್ತಿದ್ದೆ, ಮತ್ತು ನಿಮಗೆ ಚಟ್ನಿ ತೋರಿಸಿದ್ದೆ ನಾನು ಆಲ್ರೆಡಿ. ಮತ್ತು ಮಂಡಕ್ಕಿ ಒಂದು ತೋರಿಸೋಣ ರೆಸಿಪಿನ ಅಂತ ಹೇಳಿ ಇದನ್ನು ವಿಡಿಯೋನ ನೋಡಿರಿ. ನಾನು ವಿಡಿಯೋ ಮಾಡಿ 2 ದಿವಸ ಆಯಿತು, ನಂಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿರಿ. ಸಾಂಗ್ ವಿಡಿಯೋಕ್ಕೆ ಹೆಂಗೆ ನೀವು ನನಗೆ ಸಪೋರ್ಟ್ ಮಾಡ್ತಿರಲ್ಲ, ಇದೇ ರೆಸಿಪಿ ವಿಡಿಯೋಗೂ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನೀವು ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗಲ್ಲ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕಂದರೆ ನಾನು ಏನು ಮಾಡಿದ್ರು ಹಾಕಿದ್ರು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತತಿ ಅಂತ ಹೇಳ್ತೀನಿ. ಇವಾಗ ನೋಡಿರಿ, ಪುಟಾಣಿನ ಹಾಕ್ಕೊಂಡೆ ನಾನು. ಪುಟಾಣಿನೂ ಕರ್ಕೋಬೇಕು ನೋಡಿರಿ. ನಿಮ್ಗೆ ಗೊತ್ತಾಗತ್ತೆ, ಪುಟಾಣಿನ ಸ್ವಲ್ಪ ಕೆಂಪು ಕಲರ್ ಬಂದ ತಕ್ಷಣ ಎತ್ತಿಬಿಟ್ಬಿಡಿ ಅಷ್ಟೇ. ಇದು ಮತ್ತೇನಿಲ್ಲ. ಪುಟಾಣಿ ಶೇಂಗಾಕಾಳು ಬೇರೆನೇ ಕರೆದು ಇಟ್ಕೊಂಬಿಡಿ. ಭಾಳ ಈಸಿ ಐತ್ರಿ. ಈ ಮೆಥಡಲ್ಲಿ ಒಂದು ಸಲ ನೀವು ಮಂಡಕ್ಕಿ ಮಾಡಿ ನೋಡಿ. ಮತ್ತು ನೀವು ಯಾರು ಈ ಥರ ಮಾಡಿದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಈಗ ಅದು ಎಣ್ಣೆ ನಾನು ಶೇಂಗಾಕಾಳು ಪುಟಾಣಿ ಕರೆದಿಟ್ಟಿದ್ದೆಲ್ಲ ಅದೇ ಎಣ್ಣೆಗೆ ನಾನು ಮಂಡಕ್ಕಿನೂ ಕರ್ಕೊತೇನೆ ನೋಡಿರಿ. ಎಣ್ಣೆಗೆ ಹಾಕಿ ನೋಡಿರಿ, ಇಲ್ಲಿದೆ ಟಿಪ್ಸ್. ಈ ಥರ ನೀವು ಎಣ್ಣೆಗೆ ಹಾಕಿ ಕರ್ಕೋಬೇಕ್ರಿ ಮಂಡಕ್ಕಿನ. ಮಸ್ತ್ ಅಂದ್ರೆ ಮಸ್ತ್ ಚುರುಮರಿ ರೀ ಇವು. ನಮ್ಮ ಕಡೆ ಮಂಡಕ್ಕಿ ಅಂತೇಳಿ ನಮಗೆ ರೂಢ ಐತಿ, ನಾವು ಹಂಗಾಗಿ ಮಂಡಕ್ಕಿ ಅಂತೇವಿ, ನೀವು ಚುರುಮರಿ ಅಂತಲೇ ಹೇಳ್ಬೋದು. ಈ ಕಡೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೆಲ್ಲ ಆ ಪಾತ್ರೆ ಸುರುತ್ತೀನಿ. ಈಗ ನಾನು ಒಂದು ಸ್ವಲ್ಪ ಕರೆದು ತಕ್ಕೊಂಡಿದ್ದೆಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಗೆ ಮಂಡಕ್ಕಿ ಹಾಕಿ ಕಲಿಸ್ಕೊಂಬಿಡಿ. ಎರಡೂ ಮಿಕ್ಸ್ ಮಾಡಿದರೆ ಅಲ್ಲಿಗೆ ಸಮ ಆಗುತ್ತೆ ನೋಡಿ. ಕರೆದಿರೋ ಮಂಡಕ್ಕಿಗೆ ಸ್ವಲ್ಪ ಕರಿದೇ ಇರೋ ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಇಷ್ಟೇ ನೋಡಿರಿ. ಯಾಕಂದ್ರೆ ಅದು ಬಿಸಿ ಇರುತ್ತಲ್ಲ, ಎರಡು ಅಟ್ಯಾಚ್ ಆಗಿಬಿಟ್ರೆ ಬೇಗ ಕೆಲಸ ಆಗುತ್ತೆ ಅಂಥೇಳಿ ಹೇಳಕತ್ತೀನಿ. ಅಷ್ಟು ಕರಿಬೇಕು ಅಂತೇನು ಅವಶ್ಯ ಇರಲ್ಲ, ಯಾಕಂದರೆ ಬಿಸಿ ಎಣ್ಣೆ ಮಂಡಕ್ಕಿ ತೆಗೆದಿರ್ತೇವಲ್ಲ ಅದೇ ಮಂಡಕ್ಕಿಗೆ ಈ ಥರ ಮಂಡಕ್ಕಿ ಹಾಕಿ ಕಲಸಿಟ್ಬಿಡಿ.
ನಾನು 16 ಸೇರು ಮಂಡಕ್ಕಿ ತೊಗೊಂಡಿದ್ದೆಲ್ಲ ಎಲ್ಲ ಮಂಡಕ್ಕಿನೂ ಇದೇ ಥರ ಮಾಡಿ ಇಟ್ಕೊಳಕತ್ತೀನಿ. ನಾನು ದೊಡ್ಡದ ಪಾತ್ರೆ ತೊಗೊಂಡೇನಿ ರೀ ಫ್ರೆಂಡ್ಸ್, ಯಾಕಂದ್ರೆ ಕಲ್ಸಕ್ಕೆ ಸರಿಯಾಗಲ್ಲ ಅವನ್ನ ಉದ್ದೇಶಕ್ಕೆ. ಮತ್ತು ಎಲ್ಲ ಮಂಡಕ್ಕಿ ಕರೆದು ತಗೊಂಡೆಲ್ಲ. ಈಗ ಅದಕ್ಕೆ ಏನು ಮಾಡಾಕತ್ತೀನಿ, ಅದೇ ಬಾಣಲೆಗೆ ರೀ ಇಲ್ಲೇನು ಕರಿಬೇವು ಇದು ಮಾಡಿ ಇಟ್ಕೊಂಡಿದ್ದೆಲ್ಲ ಕರಿಬೇವನ್ನ ಇದ್ರಾಗನೇ ಈ ಥರ ಜಾಲ್ರಿ ಚೌಟಲ್ಲೇ ಇಟ್ಕೊಂಡು ಅದ್ರಾಗ ಎಣ್ಣೆ ಈ ಥರ ಬಿಟ್ಟುಬಿಡಿ. ನೋಡಿ ಈ ಥರ ಮಾಡಿಕೊಂಡ್ರೆ ಅದು ರೆಡಿಯಾಗುತ್ತೆ. ನೀವು ಅಷ್ಟು ಎಣ್ಣೆಗೆ ಹಾಕೋ ಅವಶ್ಯಕತೆನೇ ಇರಲ್ಲ ಫ್ರೆಂಡ್ಸ್. ಇವಾಗ ಇದನ್ನು ನಾನು ಒಗ್ಗರಣೆಯನ್ನು ಅಲ್ಲಿ ಮಂಡಕ್ಕಿ ಏನಿಟ್ಟಿದ್ದೆಲ್ಲ ಅದಕ್ಕೂ ಹಾಕಾಕತ್ತೀನಿ. ನೆಕ್ಸ್ಟ್ ಇದ್ರಾಗ ಒಣ ಮೆಣಸಿನ್ಕಾಯಿ, ಕರಿಬೇವು ಅದನ್ನು ನಾನು ಅದ್ರಾಗ ಎಣ್ಣೆಗನೇ ಮೇಲ್ಗಡೆ ಇಟ್ಟು ಕರಿತೇನೆ ನೋಡಿರಿ. ಇದನ್ನು ಎಣ್ಣೆಗ ಹಾಕ್ಬೇಕಂತ ಏನಿಲ್ಲ ನೋಡಿರಿ, ಈ ಥರ ಇಟ್ಟುಬಿಟ್ರೆ ಎಣ್ಣೆ ಭಾಳ ಕಾದಿರ್ತತಲ್ಲ ಭಾಳ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ಇವು ಮಂಡಕ್ಕಿ. ನನಗೂ ಈ ಥರ ಏನು ನಾನು ಫಸ್ಟಿಗೆ ಮಾಡ್ತಿರ್ಲಿಲ್ಲ, ಎಲ್ಲ ಒಗ್ಗರಣೆ ಮಾಡ್ಕೊಂಡು ಮಂಡಕ್ಕಿ ಮಾಡ್ತಿದ್ದೆ ನಾನು. ಆಮೇಲೆ ಬಟರ್ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ಅವ್ರನ್ನ ನಾನು ನೋಡಿ ಕಲ್ತ್ಕೊಂಡು ಮತ್ತು ನನಗೂ ಯೂಸ್ ಆಯ್ತು ನೋಡಿರಿ. ಇವಾಗ ನಾನು ಕಲ್ತ್ಕೊಂಡಿದ್ದಲ್ಲ. ನೀವು ಯಾರು ಈ ಥರ ಮಂಡಕ್ಕಿ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮಸ್ತ್ ಅಂದ್ರೆ ಮಸ್ತ್ ಚುರುಮರಿ ರೀ ಇವು. ಚುರುಮರಿ ಮಂಡಕ್ಕಿ ಅಂತಲೂ ಕರೀತಾರಲ್ರಿ. ನಾವು ಬೇಜಾರಾಗಬೇಡ್ರಿ ಫ್ರೆಂಡ್ಸ್, ನಮ್ಮ ಕಡೆ ಜಾಸ್ತಿ ನಾವು ಮಂಡಕ್ಕಿ ಅಂತಲೇ ಕರೀತಾರೆ ಇದಕ್ಕೆ. ನಿಮ್ಮ ಕಡೆ ಚುರುಮರಿ ಅಂತಾರೆ, ನಿಮ್ಮ ಕಡೆ ಮಂಡಕ್ಕಿ ಅಂತಾರೆ, ಕೆಲವೊಂದು ಕಡೆ ಕೆಲವೊಂದು ಥರ ಕರೀತಾರೆ ಇದನ್ನು. ಇವಾಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ನಾವು. ಇದಕ್ಕೆ ಐತಲ್ರಿ, ಇದಾಗ ಖಾರ ಪುಡಿ, ಉಪ್ಪು, ಅರ್ಶಿಣ ಪುಡಿ ಹಾಕಿ ಕಲಿಸ್ಬೇಕು ನೋಡ್ರಿ. ನೀವು ಫಸ್ಟಿಗೆ ಖಾರ ಪುಡಿ ಹಾಕ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ನೀವು ನೋಡಿರಿ ಮೆಣಸಿನ್ಕಾಯಿ ನೀವು ಸಣ್ಣ ಬೇಕಾದ್ರೆ ಸಣ್ಣ ಮುರಿದು ಹಾಕ್ರಿ, ಇಲ್ಲ ದೊಡ್ಡ ಬೇಕಾದ್ರೆ ದೊಡ್ಡದು ಹಾಕ್ರಿ. ನಾನು ಸಣ್ಣಗೆ ಮುರಿದು ಹಾಕಿದ್ದೆ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿ ಚುರುಮರಿ ಹಚ್ಚಿದ್ರೆ ಹೇಳ್ತಾನೆ ರೀ, ಭಾಳ ಅಂದ್ರೆ ಭಾಳ ಟೇಸ್ಟಿ ಬರ್ತಾವ್ರಿ. ನೋಡಿರಿ ನೀವು ಹೇಳ್ತೀರಿ ಹೌದಕ್ಕ ಅಂಥೇಳಿ. ಸ್ವಲ್ಪ ಮಂಡಕ್ಕಿ ಚುರುಮರಿ ಮಾಡ್ಕೊಳೋರು ಈ ಥರ ಮಾಡಿ ನೋಡಿರಿ, ಒಂದು ಸಲ ಟ್ರೈ ಮಾಡಿರಿ. ನಿಮಗೆ ಚೆನ್ನಾಗಿ ಬಂದರೆ ಮತ್ತೆ ಮಾಡ್ಕೋಬೋದು. ಒಮ್ಮೆಗೆ ಮಾಡಿ ಕೆಡಿಸೋದ್ಕಿಂತ ಒಂದು ಸಲ ಮಾಡಿ ನೋಡ್ಕೊಂಡು ಆಮೇಲೆ ಮಾಡ್ಕೊಳ್ರಿ. ನೋಡಿರಿ ಖಾರ ಪುಡಿ ಹಾಕ್ಕೊಳಕತ್ತೆ ನಾನೀಗ. ಖಾರ ಪುಡಿ ಹಾಕ್ಕೊಂಡು ಇದ್ರಾಗ ಉಪ್ಪು ಹಾಕಿ ಕಲಿಸ್ಬಿಡ್ರಿ. ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ರಿ, ಜಾಸ್ತಿ ಏನು ಹಾಕ್ಬಿಡ್ರಿ. ಸ್ವಲ್ಪ ಅರಿಶಿಣ ಪುಡಿ, ಖಾರ ಪುಡಿ, ಉಪ್ಪು ಹಾಕಿ ಕಲಿಸ್ಬಿಡ್ರಿ. ಆಮೇಲೆ ಐತಲ್ರಿ ನೀವೆಲ್ಲ ನಿಮ್ಗೆ ಯಾಕಂದ್ರೆ ನಿಮಗೆ ಇನ್ನೂ ಎಣ್ಣೆ ಬೇಕು ಅನ್ನೋ ಇದು ಇತ್ತು ಅಂದರೆ ಜೀರಿಗೆ ಪುಡಿ ಹಾಕಾಕತ್ತೇನೆ ನೋಡಿರಿ. ನಾನೀಗ ಜೀರಿಗೆ ಪುಡಿ, ಖಾರ ಪುಡಿ, ಉಪ್ಪು, ಅರಿಶಿಣ ಪುಡಿ ಫಸ್ಟಿಗೆ ಹಾಕಿ ಕಲಸ್ರಿ. ನಿಮಗೆ ಇದಕ್ಕಿನ್ನೂ ಎಣ್ಣೆ ಬೇಕು, ಎಣ್ಣೆ ಹಿಡಿತೈತಿ ಅಂದರೆ ನೀವೆಣ್ಣೆ ಅಲ್ಲಿ ಬಿಸಿ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಇದಕ್ಕೆ ಹಾಕಿಬಿಡ್ರಿ. ಅದು ಹೆಂಗೆ ಕಾದಿರ್ತದೆ ನೋಡಿರಿ, ಆ ಎಣ್ಣೆ ಹಾಕಿ ಮಂಡಕ್ಕಿ ಕಲಿಸ್ಬಿಡ್ರಿ. ಇದಕ್ಕೆ ನಿಮಗೂ ಒಂದೇ ಥರ ಮಂಡಕ್ಕಿ ಐತಿ ಅಂದರೆ ಟೇಸ್ಟ್ ಗೊತ್ತಿರುತ್ತೆ ಅಂತ ಅದಕ್ಕೆ ಬೇರೆ ಬೇರೆ ಥರ ಮಾಡಿ ನೋಡ್ಬೇಕಲ್ರಿ. ಒಂದು ಸಲ ಈ ಥರ ಟ್ರೈ ಮಾಡಿರಿ. ಫಸ್ಟಿಗೆ ನೋಡಿರಿ ಹೇಳ್ತೇನೆ ಇನ್ನೊಮ್ಮೆ ನಾನು, ಖಾರ ಪುಡಿ, ಉಪ್ಪು, ಅರಿಶಿಣ ಪುಡಿ, ಜೀರಿಗೆ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿರಿ. ಯಾಕಂದರೆ ಇವೆಲ್ಲ ಮಂಡಕ್ಕಿಗೆ ಹಿಡಿಬೇಕಲ್ಲ, ಟೈಮ್ ತೊಗೊತತಿ. ಈ ಸಲ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬರ್ತತಿ. ಮತ್ತು ನನ್ನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತತಿ, ನಿಮಗೆ ರೆಸಿಪಿನ ಲೇಟಾಗಿ ಹಾಕಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ ರೀ. ಇನ್ಮೇಲೆ ಡೈಲಿ ಒಂದೊಂದು ರೆಸಿಪಿ ಹಾಕ್ತೀನಿ ರೀ. ಸ್ವಲ್ಪ ಹಬ್ಬ ಇರೋದಕ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಂಗಾಗಿ ನೋಡಿರಿ ಇವಾಗ ನಾನೆಲ್ಲ ಹಾಕಿ ಕಲಿಸ್ಕೊತಿದ್ದೀನಿ. ಇದಕ್ಕೆ ಆಮೇಲೆ ಶೇಂಗಾ ಕಾಳು ಮತ್ತೇನು ಕರೆದಿರ್ತೇವಲ್ಲ ಪುಟಾಣಿ ಅವನ್ನ ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಆವಾಗಲೇ ನಾವು ಕರೆದು ಇಟ್ಕೊಂಡಿರ್ತೇವಲ್ಲ ಶೇಂಗಾ ಕಾಳು ಮತ್ತು ಪುಟಾಣಿ ಇವನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸಲ ನೀಟಾಗಿ ಕಲಿಸ್ಕೊಳ್ಳಿ. ಒಮ್ಮೆಗೆ ಅದ್ರಾಗ ಹಾಕಕ್ಕೆ ಹೋಗ್ಬೇಡ್ರಿ. ಅವನ್ನೆಲ್ಲ ಫಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇದು ಮಾಡ್ಕೋಬೇಕ್ರಿ. ನೋಡಿರಿ ತೋರಿಸ್ತೀನಿ, ಈ ಥರ ಆಗ್ತದೆ ನೋಡಿರಿ ಮಂಡಕ್ಕಿ ನೀವು ನೋಡಿರಿ ಈ ಥರ ಕುರು ಆಗ್ತಾವ್ರಿ ಮಂಡಕ್ಕಿ. ಮತ್ತು ನೀವು ಕರೆದು ನಂಗೆ ಹೇಳ್ರಿ ಅಂತ ಹೇಳ್ತೀನಿ. ಹೆಂಗೆ ಬಂದಿದ್ವಿ ಅಂತಲೂ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ತುಂಬ ಈಸಿಯಾಗಿ ಮಾಡ್ಕೊಳೋ ಅಂಥದ್ದು ಇದು. 16 ಸೇರು ಮಂಡಕ್ಕಿ ಅಂದರೆ 2 ಗಿದ್ನ ಮಂಡಕ್ಕಿ ತೊಗೊಂಡೆ ನೋಡಿರಿ ನಾನು. ಮತ್ತು ಮಾಡ್ಕೊತೀರಾ ಫ್ರೆಂಡ್ಸ್ ನೀವು ಸಕ್ಕರೆ ಪುಡಿ ಹಾಕ್ಕೊಡ್ರಿ. ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿ ಸಕ್ಕರೆ ಪುಡಿ ಹಾಕ್ಕೋಬೇಕು ನೀವು. ಸೂಪರ್ ಅಂದರೆ ಸೂಪರ್ ಮಂಡಕ್ಕಿ ಫ್ರೆಂಡ್ಸ್. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನು ಲಾಸ್ಟಿಗೆ ನೋಡಿ ಇವಾಗ ನಾನು ಪುಟಾಣಿ ಮತ್ತು ಶೇಂಗಾ ಕಾಳು ಹಾಕ್ಕೊಳಕತ್ತೀನಿ. ಇವನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಶೇಂಗಾ ಕಾಳು ಪುಟಾಣಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಆಮೇಲೆ ಪುಡಿ ಮತ್ತು ಇದನ್ನು ಹಾಕ್ಕೊಂಡ್ರೆ ಆಯ್ತು ನೋಡಿರಿ, ರೆಡಿ ಆಗಿಬಿಡ್ತತಿ. ಮತ್ತು ಇನ್ಯಾಕೆ ತಡ, ನೀವು ಒಂದು ಸಲ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಸಕ್ಕರೆ ಪುಡಿ ಲಾಸ್ಟಿಗೆ ಹಾಕ್ಕೊಳ್ರಿ. ನೋಡಿರಿ ವಿಡಿಯೋ ಮಾಡೋದು ಲೇಟ್ ಆಗಲ್ಲ, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಹಿಡಿತೈತೆ ರೀ. ಹಾಗಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸಾರಿ ಫ್ರೆಂಡ್ಸ್.
ಅದು ಮತ್ತು ಸಾಂಗ್ ವಿಡಿಯೋಗೆ ಹೆಂಗೆ ನಂಗೆ ಸಪೋರ್ಟ್ ಮಾಡ್ತೀರಲ್ಲ, ಇದಕ್ಕೂ ಸಪೋರ್ಟ್ ಮಾಡಿ. ನಾನು ಡೈಲಿ ಒಂದೊಂದು ನಿಮ್ಗೆ ವಿಡಿಯೋ ಹಾಕ್ತೀನಿ, ಅಡುಗೆ ರೆಸಿಪಿ ಹಾಕ್ತೀನಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಸಪೋರ್ಟ್ ನಂಗೆ ಭಾಳ ಬೇಕು. ನೋಡಿರಿ ಇವಾಗ ಚುರುಮರಿ ರೆಡಿ ಆದವು. ನಾವು ಚುರುಮರಿ ಅಂತಲೂ ಕರಿತೀರಿ, ಮಂಡಕ್ಕಿ ಅಂತಲೂ ಕರಿತೀರ. ಮತ್ತು ಇನ್ಯಾಕೆ ತಡ, ನೀವು ಒಂದು ಸಲ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮಗೆ ಮತ್ತೆ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಮತ್ತೆ ಸಿಗ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನೋಡಿರಿ ಮಂಡಕ್ಕಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬರ್ತಾವೆ. ಒಂದು ಸಲ ಟ್ರೈ ಮಾಡಿರಿ. ನಾನು ಜಾತ್ರೆ ಇರೋದಕ್ಕೆ ಮಾಡೋಕತ್ತಿದ್ದೆ, ಮತ್ತು ನಿಮಗೂ ಒಂದು ಸಲ ಹೇಳಿ ತೋರಿಸಿದ್ರೆ ನೀವು ಒಂದು ಸಲ ಮಾಡ್ಕೊತೀರಿ ಅನ್ನೋ ಉದ್ದೇಶಕ್ಕೆ ನಾನು ತೋರಿಸಿದ್ದೀನಿ ರೀ. ಮತ್ತು ನೀವು ಒಂದು ಸಲ ಮಾಡ್ಕೊಳ್ಳಿ ಅಂತಲೂ ಹೇಳ್ತೀನಿ. ನೋಡಿರಿ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಬೇಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆದರೆ ಚುರುಮುರಿ ಮಾಡ್ಕೊಂಡು ತಿನ್ನೋದು ಮರಿಬೇಡ್ರಿ. ಈ ಚುರುಮುರಿ ಹೆಂಗಾಗ್ಯಾವ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ, ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.